ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ವಿದ್ಯಾರ್ಥಿಗಳ ಬಸ್ ಪಾಸ್ನ ಶುಲ್ಕದ ಬಗ್ಗೆ, ಅಂದರೆ ನಾವೇನು ಫೀಸ್ ಕಟ್ತೀವಲ್ಲ ಈಗ ಗೌರ್ಮೆಂಟ್ಗೆ ಬಸ್ ಪಾಸ್ ಅಪ್ಲಿಕೇಶನ್ಗೆ, ಅದು ಯಾವ್ಯಾವ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಮತ್ತು ಯಾವ್ಯಾವ ಕ್ಯಾಸ್ಟ್ ಅವ್ರಿಗೆ ಎಷ್ಟೆಷ್ಟು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೆಳಗಡೆ ಕಾಣುತ್ತಿರೋ ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಗೈಸ್, ಇದು ನಿಮಗೆ ಇಲ್ಲಿ ಕೊಟ್ಟಿರೋ ಟೇಬಲ್ ಇದೆಯಲ್ಲ, ಇದು ಗೌರ್ಮೆಂಟಿಂದನೇ ಕೊಟ್ಟಿರೋದು. ಅಂದರೆ ಯಾವ್ಯಾವ ವರ್ಗದವ್ರಿಗೆ, ಯಾವ್ಯಾವ ಕ್ಯಾಸ್ಟ್ ಅವ್ರಿಗೆ ಎಷ್ಟೆಷ್ಟು ಫೀಸ್ ಇದೆ ಅಂತ ತಿಳಿಸೋಕ್ಕೆ ಗೌರ್ಮೆಂಟ್ ಕೊಟ್ಟಿರೋದು. ಇಲ್ಲಿ ನೋಡಿ, ಇಲ್ಲಿ ವರ್ಗ ಅಂದರೆ ಯಾವ ಕ್ಲಾಸು ಓದ್ತಾ ಇದ್ದಾರೆ, ಅಂದರೆ ಏನು ಓದ್ತಾ ಇದ್ದೀರಾ ನೀವು ಅಂತ. ಇದು ಅವಧಿ, ಪಾಸ್ನ ಅವಧಿ ಎಷ್ಟು ಇರುತ್ತೆ, ಇವಾಗ 12 ತಿಂಗಳು, 10 ತಿಂಗಳು, ಈ ಥರ ನಿಮಗೆ ಸ್ಕೂಲು ಕಾಲೇಜು ಎಷ್ಟು ತಿಂಗಳು, 10 ತಿಂಗಳು ಇರುತ್ತೆ. ಆ ಥರ ಅವಧಿ ಅಷ್ಟುವರೆಗೂ ಪಾಸು ನಿಮಗೆ ಅಲೋ ಇರುತ್ತೆ. ಇಲ್ಲಿ ಪಾಸ್ನ ದರ ರೂಪಾಯಿಗಳಲ್ಲಿ, ಅಂದರೆ ನಿಮಗೆ ಇವಾಗ ಗೌರ್ಮೆಂಟ್ ಫೀಸ್ ಎಷ್ಟು ಕಟ್ಟಬೇಕು ನೀವು, ಯಾವ್ಯಾವ ಕ್ಯಾಸ್ಟ್ ಅವ್ರಿಗೆ ಎಷ್ಟೆಷ್ಟು ಅಂತ. ಇಲ್ಲಿ ಕೆಳಗಡೆ ಸಾಮಾನ್ಯ ವಿದ್ಯಾರ್ಥಿಗಳು, ಅಂದರೆ ಸಾಮಾನ್ಯ ಅಂದರೆ ಜನರಲ್ ಸ್ಟೂಡೆಂಟ್ಸು ಮತ್ತು OBC ಎರಡೂ ಸೇರಿಸಿ ಸಾಮಾನ್ಯ ಅಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ SC ST ವಿದ್ಯಾರ್ಥಿಗಳು, ಈಗ ಸಾಮಾನ್ಯವಾಗಿ ಬೇರೆ ಕಾಸ್ಟ್ಗಳಿಗೆ ಹೋಲಿಸಿದ್ರೆ SC STಗೆ ಕಡಿಮೆ ಇರುತ್ತೆ. ಆ ಥರ ಇದರಲ್ಲೂ ಬಸ್ ಪಾಸ್ನಲ್ಲೂ ಕೂಡ ಅವರಿಗೆ ಕಡಿಮೆ ಇದೆ. ಇಲ್ಲಿ ಮೊದಲನೇದಾಗಿ ನೋಡಿದ್ರೆ ಪ್ರಾಥಮಿಕ ಶಾಲೆ, ಅಂದರೆ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಪಾಸ್, ಅವ್ರಿಗೂ ಪಾಸ್ ಇರುತ್ತಲ್ಲ, ಅವ್ರಿಗೆ ಪಾಸ್ನ ಅವಧಿ ಎಷ್ಟಿರುತ್ತೆ ಅಂತಂದರೆ 10 ತಿಂಗಳು. ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಅವ್ರಿಗೆ 10 ತಿಂಗಳು ಇರುತ್ತೆ. ಪಾಸ್ನ ಬೆಲೆ, ಅದರ ದುಡ್ಡು ಎಷ್ಟು ಅಂತಂತಂದರೆ ಅವ್ರಿಗೆ 150, ಸಾಮಾನ್ಯ ವಿದ್ಯಾರ್ಥಿಗಳಿಗೆ 150 ಅಂತ ಇದೆ. ಇಲ್ಲಿ ಕೆಳಗಡೆ ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಸಾಮಾನ್ಯ ವಿದ್ಯಾರ್ಥಿಗಳಿಗೆ 150 ರೂಪಾಯಿ. ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಅದೇ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ SC ST ವಿದ್ಯಾರ್ಥಿಗಳಿಗೆ, ಅಂದರೆ ಪ್ರಾಥಮಿಕ ಶಾಲೆ SC ST ವಿದ್ಯಾರ್ಥಿಗೂ ಕೂಡ ಸೇಮ್ ಇರುತ್ತೆ 150 ರೂಪಾಯಿ. ಯಾವುದೇ ಚೇಂಜಸ್ ಇರೋಲ್ಲ ಪ್ರಾಥಮಿಕ ಶಾಲೆದವ್ರಿಗೆ, ಯಾಕಂದರೆ ಕಡಿಮೆ ಇರೋ ಕಾರಣ ಎರಡೂ ಕ್ಯಾಸ್ಟ್ ಅವ್ರಿಗೆ ಸೇಮ್ ಇರುತ್ತೆ. ಈ ಎರಡನೇದಾಗಿ ಕೆಳಗಡೆ ನೋಡ್ತಿದ್ದಂಗೆ ಹೈಸ್ಕೂಲ್ ಹುಡುಗರಿಗೆ ಇಲ್ಲಿ ಅವ್ರಿಗೂ ಅವಧಿ ಅಂತ ನೋಡಿದ್ರೆ, ಅಂದರೆ ಎಷ್ಟು ತಿಂಗಳು ಇರುತ್ತೆ ಅಂದರೆ ಅವ್ರಿಗೂ ಕೂಡ 10 ತಿಂಗಳು ಸೇಮ್. ಪ್ರೈಮರಿ ಸ್ಕೂಲ್ ಅವ್ರಿಗೆ ಎಷ್ಟು ಇರುತ್ತೋ ಹೈಸ್ಕೂಲ್ ಅವ್ರಿಗೂ ಅಷ್ಟೇ ತಿಂಗಳು ಇರುತ್ತೆ ಸ್ಕೂಲು. ಇನ್ನು ಫೀಸ್ ಅಂತ ನೋಡಿದ್ರೆ ಸಾಮಾನ್ಯ ವಿದ್ಯಾರ್ಥಿಗಳು, ಹೈಸ್ಕೂಲ್ ಹುಡುಗರಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 750, ಇಲ್ಲಿ ಕಾಣಿಸ್ತಾ ಇದೆ 750, ಅಂದರೆ ಇದು ಜನರಲ್ ಹೈಸ್ಕೂಲ್ ಬಾಯ್ಸ್ಗೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಹೈಸ್ಕೂಲ್ನ SC ST ವಿದ್ಯಾರ್ಥಿಗಳು, SC ST ಬಾಯ್ಸ್ಗೆ 150. ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಹೈಸ್ಕೂಲ್ ಹುಡುಗಿಯರು, ಅಂದರೆ ಹೈಸ್ಕೂಲ್ ಗರ್ಲ್ಸ್ಗೆ ಎಷ್ಟಿರುತ್ತೆ ಅಂತ. ಇಲ್ಲಿ ಅವ್ರಿಗೂ ಕೂಡ ಅವಧಿ 10 ತಿಂಗಳು. ಕಾಮನ್ ಆಗಿ ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಅಂತಂದರೆ 10 ತಿಂಗಳು ಕಾಮನ್ ಆಗಿರುತ್ತೆ ಎಲ್ರಿಗೂ. ಅವ್ರಿಗೆ ಹೈಸ್ಕೂಲ್ ಹುಡುಗಿಯರು, ಹೈಸ್ಕೂಲ್ ಗರ್ಲ್ಸ್ಗೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 550 ಫೀಸ್, ಅವ್ರಿಗೆ 550 ಫೀಸ್ ಆಗುತ್ತೆ. ನೆಕ್ಸ್ಟು ಹೈಸ್ಕೂಲ್ ಗರ್ಲ್ಸು SC ST ವಿದ್ಯಾರ್ಥಿಗಳಿಗೆ 150 ಇರುತ್ತೆ. ಇನ್ನು ಫೋರ್ತ್ ಒನ್ ಅಂತ ನೋಡಿದ್ರೆ ಕಾಲೇಜ್ ಅಥವಾ ಡಿಪ್ಲೊಮಾ ಆದರೂ ಮಾಡಿ, ಅಥವಾ PUC ಅಥವಾ ಡಿಗ್ರಿ ಯಾವುದಾದ್ರೂ ಇರಲಿ, ಕಾಲೇಜ್ ಅಥವಾ ಡಿಪ್ಲೊಮಾ ಅವ್ರಿಗೂ ಕೂಡ ಅವಧಿ 10 ತಿಂಗಳ ಇರುತ್ತೆ ಇಲ್ಲಿ. ಇನ್ನು ಫೀಸ್ ಅಂತ ನೋಡೋದಾದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 1050, ಅಂದರೆ ಕಾಲೇಜ್ನ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 1050, SC ST ವಿದ್ಯಾರ್ಥಿಗಳಿಗಾದರೆ 150. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ IN ಅಂತ ಇದೆ. IN ಅಂತಂದರೆ ಇದು ಆ್ಯಕ್ಚುಲಿ ITI ಸ್ಟೂಡೆಂಟ್ಸ್. ಇಲ್ಲಿ ನಾನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿರೋದ್ರಿಂದ IN ಅಂತ ತೋರಿಸ್ತಾ ಇದೆ. ಇದು ITI ಸ್ಟೂಡೆಂಟ್ಸಿಗೆ, ಅವ್ರಿಗೆ ಅವಧಿ ನೋಡಿದ್ರೆ ಅವ್ರಿಗೆ 12 ತಿಂಗಳು ಇರುತ್ತೆ. ಬೇರೆಯವ್ರಿಗೆ ಹೋಲಿಸಿದ್ರೆ ಅವಧಿ ಎಲ್ಲರಿಗಿನ ಜಾಸ್ತಿ, ಅಂದರೆ ಅವ್ರದ್ದೇ ITI ಇರೋದವ್ರಿಗೆ 12 ತಿಂಗಳು ಅವಧಿ ಇರುತ್ತೆ. ಫೀಸ್ ಅಂತ ನೋಡಿದ್ರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 1310 ಇದೆ, ನೋಡ್ತಾ ಇದ್ದೀರಾ 1310 ಸಾಮಾನ್ಯ ವಿದ್ಯಾರ್ಥಿಗಳಿಗೆ. SC ST ಅಂತ ನೋಡೋದಾದರೆ 160 ರೂಪಾಯಿ. ಈಗ ಅವ್ರಿಗೆ 2 ತಿಂಗಳು ಹೆಚ್ಚಿಗೆ ಇರೋದ್ರಿಂದ ಅವ್ರಿಗೆ 160 ರೂಪಾಯಿ ತೊಗೊಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ವೃತ್ತಿಪರ ಕೋರ್ಸ್, ಅಂದರೆ ಇವಾಗ ಕೆಲಸಕ್ಕೋಸ್ಕರ ಅಂತಲೇ ಒಂದಿಷ್ಟು ಕೋರ್ಸ್ಗಳಿರುತ್ತೆ.
ಕೆಲಸ ತಗೋಬೇಕಾದ್ರೆ. ಆ ಕೋರ್ಸ್ದವ್ರಿಗೆ 10 ತಿಂಗಳು, ಅವರು ಅವಧಿ ನೋಡ್ತಾ ಇದ್ದರೆ 10 ತಿಂಗಳು. ಫೀಸ್ ಅಂತ ಬಂದರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 1550. ನೀವು ನೋಡ್ತಾ ಇದ್ದೀರಾ, ಇದು ಜಾಸ್ತಿ ಇದೆ ಸ್ವಲ್ಪ, 1550. SC ST ಅಂತ ನೋಡಿದ್ರೆ 150, ಕಾಮನ್ ಆಗಿ ಅವ್ರಿಗೆ ಕಡಿಮೆ ಇರುತ್ತೆ, 150 ರೂಪಾಯಿ. ಇನ್ನು ನೆಕ್ಸ್ಟ್ ಕೆಳಗಡೆ ನೋಡಿದ್ರೆ 7th ಒಂದು ಲಾಸ್ಟ್ ಪಾಯಿಂಟ್ ಇದು, ಸಂಜೆ ಕಾಲೇಜು. ಇವಾಗ ಸಂಜೆ ಹೋಗ್ತಾ ಇರ್ತಾರೆ ಕಾಲೇಜು ಮತ್ತು ಅಥವಾ PhD ಯಾರ್ಯಾರು ಮಾಡ್ತಾಯಿದ್ದಾರೋ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಕೂಡ ಅವಧಿ 10 ತಿಂಗಳು ಇದೆ. ಇಲ್ಲಿ ಫೀಸ್ ಅಂತ ಅವ್ರಿಗೆ ನೋಡಿದ್ರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 1350. ಇಲ್ಲಿದೆ ನೋಡಿ, ಕೆಳಗಡೆ ಕಾಣಿಸ್ತಾ ಇದೆ ಅನ್ಕೋತೀನಿ, 1350 ಇದೆ ಅವ್ರಿಗೆ ಸಾಮಾನ್ಯ ವಿದ್ಯಾರ್ಥಿಗಳು. SC ST ವಿದ್ಯಾರ್ಥಿಗಳಿಗೆ ಬರೀ 150 ರೂಪಾಯಿ. ನೋಡಿ ಇಲ್ಲಿ 150 ರೂಪಾಯಿ SC ST ವಿದ್ಯಾರ್ಥಿಗಳಿಗೆ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.